ಅಲ್ಲ ಇವಕ್ಕನೂ ಸರಿಯಾಗಿ ಬುದ್ಧಿ ಕಲ್ತಾಳೆ ಅವಳು. ನಮ್ಮ ನೋಡಿ ಜನ ರೋಡಲ್ಲಿ ನಿಲ್ಲಿಸ್ತಾರೆ. ಏನೋ ಹೋಲಿ ಇವಕ್ಕ ಆಸೆ ಪಟ್ಲದ ಅಂತ ಹಿಂಗಾಡಿದ್ರೆ ನೋಡು ಯಾಕೆ ಇವಳು ಹಿಂಗೆ ಮಾತಾಡ್ಕೊ ಬರ್ತಾ ಇದ್ದಾಳು. ಇದೇ ಕಾಕ ಅಲ್ಲ ಕರಣ ನೀನು ಇರ್ತೀವಿ ಸರಿಯಾಗಿ ಬುದ್ಧಿ ಕಲ್ತಾಳು ಬಿಡು. ನನಗೆ ತಲೆ ಮುಂದಲ್ಲಿ ಇಟ್ಕೊಂಡು ಹೊಡೆಯಕ್ಕೆ ಬರ್ತಾವಳ ಸರಿಯಾಡ ಇವಳು. ಅದಕ್ಕೆ ನಿನ್ಗೆ ಇಟ್ಕೊಂಡು ಹೊಡೆಯಕ್ಕೆ ಬಂದಿದ್ಲು. ಅದೇ ಕಾಕ ಏನು ಕಚ್ಕೊಂಡ್ರು ಬುಡ್ದವ್ರಂಗಿದ್ದವ್ರು ಅದಕ್ಕೆ ಹೊಡೆದಾಕೊಂಡಿದ್ದೀರಿ. ಅಲ್ಲ ಕನ್ನಡ ನೀನು ಇರ್ತಿ ಅವತ್ತು ಈ ಮಾತ ಹೇಳ್ತೀನಿ ಅಣ್ಣ ಬೇಜ ತಿಳ್ಕೊಬಿಡೋಣ ಮಾಡಂಗಿತ್ತು ಹೆಚ್ಚಾಗಿದೆಯೇ. ಪಾಪ ಆ ಗೌರಕ್ಕನ ಮಗಳು ಹೆಣ್ಣು ನೋಡಕ್ಕೆ ಬಂದಿದ್ರಲ್ಲ ಮದ್ದೂರ್ನವರು ಅವ್ರಿಗೆ ಯಾರಿಗಾರಿ ಹೇಳ್ಬಿಟ್ಟು ನೀನು ಫೋನ್ ಮಾಡಿಸ್ಬಿಟ್ಟು ಸರಿ ಇಲ್ಲ ಅಂತ ಹೇಳು ಅಂದ್ಬಿಟ್ಟು ಹೇಳ್ದವಳು ನೀನು ಇರ್ತೀನಿ ಕನ್ನಡ. ನೀನು ಇರ್ತಿ ಹೇಳ್ಬಿಟ್ಟು ಅವ ಇದೊಂದು 5,000 ರೂಪಾಯಿ ದುಡ್ಡ ಕೊಡ್ತೀನಿ ನಾನು ಅಂದ್ಬಿಟ್ಟು ಈಗ ನಾನೇ ಕೊಡಾನಿ ಅಂತಳಲ್ಲ. ನೀನು ಇರ್ತಿ ಬುದ್ಧಿ ಕಲ್ತಿರೋ ಸರಿಯಾ? ಏನಕ್ಕ ಹೇಳ್ತಾ ಇದ್ದೀನಿ ನೀನು? ಅದೇ ಕನ್ನಡ ಶಿವಣ್ಣನ ಮಗಳು ಮದ್ವೆಕ್ಕೆ ತಗೋಕೆ ನೀನು ಇರ್ತೀನಿ ಕಾರಣ ಅವಳೇ ನನಗೆ ಹೇಳಿದ್ದು. ನಾನು ಡಿಂಗ್ರಿಗೆ ಹೇಳ್ಬಿಟ್ಟು ಫೋನ್ ಮಾಡಿಸ್ದೆ ಕನ್ನಡ ಸರಿ ಇಲ್ಲ ಅಂತವ. ಅವನು 2,000ಕ್ಕೆ ಏನು ಮಾಡ್ರು ಒಪ್ಪನಿಲ್ಲ. 5,000 ರೂಪಾಯಿ ಬೇಕೇ ಬೇಕು ಅಂದ ಕನ್ನಡ. ನಾನು ಯಾತವ ಒಬ್ಬರ್ತಾವ ನಿನ್ನಂತಿರ್ತಾವ ಸಾಲ ಇಸ್ಕೊಟ್ಟಿನಿ ಕೇಳಕ್ಕೆ ಬಂದಾರ ನಾನು ಕೊಡಬೇಡ್ದ. ಆ ಕಾಸ ನಾನು ಕೇಳಕ್ಕೆ ಹೋದ್ರೆ ಇವಳು ಈ ಬುದ್ಧಿ ಕಲ್ತವಳಲ್ಲ ಇವಳು ಸರಿಯೇ ನಾನೇ ಕೊಡೋಣ ಈಗ ಅಂತ ಕುಂತವಳೆ ಕನ್ನಡ. ನಾನೆಲ್ಲಿ ಮಾಡೋಣ ಸಾರ್ವಾ ಅಕ್ಕ ಈಗೇನು ಮಾನ ಮರುಬದಿ ಇಲ್ವಾ? ಅಲ್ಲ ಯಾಕಾಕ ಹಿಂಗೆ ಈ ಕೆಲಸ ಕಲ್ತಿದ್ದಿ ಈ ಮನೆ ಹಾಳು ಕೆಲಸ ಈ ಚಾಡಿ ಹೇಳೋ ಕೆಲಸ ಯಾಕೆ ಕಲ್ತಿದ್ದಿ ನೀನು? ಪಾಪ ಅಮ್ಮ ಅವೇನೊಂದು ಜೀವನ ಹಾಳು ಮಾಡ್ಬಿಟ್ಟಾರಕ್ಕ ನೀನು. ಅಯ್ಯೋ ಏನು ಮಾಡಿಯೋಣ ನೀನು ಇರ್ತೀನಿ ಹೇಳಿದ್ದು. ನೀನು ಇರ್ತಿ ಕಾಸು ಕೊಡ್ತೀನಿ ಅಂತಲ 5,000 ರೂಪಾಯಿ ಕೊಡ್ತೀನಿ ಅಂದ್ಲು. ಅಯ್ಯೋ ಬುಡತ್ತಾಗಿ ಹೆಂಗೆ ಗೊತ್ತಾಗಿ ನಾವು ಆಗ್ಲಿಂದನೂ ಓದಕ್ಕೆ ಕಾಪಿಗೆ ಕಾಯಿಸ್ಕೊಡೋಳು ಊಟ ಗೀಟ ಇಕ್ಕೊಡೋಳಲ್ಲ ಅಂದ್ಬಿಟ್ಟು ನಾನು ಪಾಪ ಅಂದ್ಬಿಟ್ಟು ಹಿಂಗೆ ಒಪ್ಕೊಂಡು ನಾನು ಹೊತ್ತಾಗೆ ತಡು ಮಾಡ್ಕೊಡೋದ ಕಾರ್ಯ ನಮ್ಮ ತಮ್ಮದಲ್ವ ನಮ್ಮವ್ರ ತಮ್ಮವರಾಗಿರೋದ್ಕ ಕೇಳೋರು ಅಂತ ನಾನು ಒಪ್ಕೊಂಡು ನಾನು ಇಷ್ಟು ಮಾಡಿಕ್ಕೆ ಏನೇನ ಪ್ರಯತ್ನ ಎಷ್ಟು ಊರವರೆಲ್ಲ ಒಸಿ ಹೋಗಿದ್ರೆ ಯಾರ ಕಣೆ ಮನೆ ಹಾಳಿರು ಫೋನ್ ಮಾಡಿದಾರಂತೆ ಮನೆ ಹಾಳರು ಫೋನ್ ಮಾಡಿದಾರಂತೆ ಅಂತ ಬಾಯಿಗೆ ಬಂದಂಗೆ ಗೌರಕ ಬೀದಿ ನಿಂತ್ಕ ಮನ ಮರೋದಿ ಕಳೆದ್ಲಣ್ಣ ಹೇಳ ನಿಂತ್ಕೊಂಡಾಗ ನಮ್ಗೆ ಎಷ್ಟು ಸಾಪ ತಟ್ಟಿರೋದು ನೀನು ಎರ್ತಿ ಹಿಂಗೆ ಆಡ್ತಾಳೋ ಸರಿಯಾ? ಒಂದು ಯಾವಾರ ಮೇಲೆ ಯಾವಾರವ ಸರಿ ಮಾಡ್ಬೇಕಾ ನೀವಳು? ಕಾಕ ಬಾಯಿ ಮುಚ್ಕೊಂಡು ಇಂಥ ಮನೆ ಹಾಳು ಬುದ್ಧಿ ಕಲ್ತಿದ್ಯಾರ ಒಳ್ಳೇದಂತ ನಿನಗೆ ಒಂದು ಭಾಳ ಹಾಳು ಮಾಡಕ್ಕೆ ನಿಂತಿದ್ಯಾರ ನೀನು. ಓ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನುವೆ ಸುಮಾರಾಗೆ. ಅದೇನೋ ಅಂತಿದ್ರಂತಂಗೆ ಆಯ್ತು ಕತೆ. ಸುಮ್ಮ ಬಾಯಿ ಮುಚ್ಕೊಂಡಿರೋದು ಕಲಿ ನೀನು ಜಾಸ್ತಿ ಮಾತು ಕಿತ್ತಾಬಿಡ ನೀನು. ಅಲ್ಲ ಕನಕ ಯಾಕಬೇಕು ಇಂಥ ಬುದ್ಧಿ ನಿನಗೆ? ಯಾಕೆ ಬೇಕು ಈ ಬುದ್ಧಿ ನಿನಗೆ? ಅನ್ಯಕರ ಬುದ್ಧಿ ಕಲ್ತ್ರೆ ಒಳ್ಳೇದಾಕಿಲ್ಲ ತಿಳ್ಕೊಬಿಡು ನೀನು. ಓ ಪಾಪ ಆ ವೇಕುಳ ಎಷ್ಟೊಂದು ಒಳ್ಳೆ ಮಕ್ಕಳು ಅಂಥವ್ರ ಮೇಲೆ ಇಲ್ದವ್ ಸುಳ್ಳು ಹೇಳಿದ್ಯಲ್ಲ ಒಳ್ಳೇದದ ದೇವ್ರು ಒಳ್ಳೇದು ಕೊಟ್ಟ ನಿನಗೆ. ಅಲ್ಲ ಕಣ ನೀನು ಎರ್ತಿ ಹೇಳಿದ್ದು ಅಂತೇಳಿ ನೀನು ಎರ್ತಿ ಮಾಡಿ ಸರಿಯೇ ಊರಲ್ಲೆಲ್ಲ ಉಕ್ಕ ಬಂದೀನಿ ಈಗ ಎಲ್ರಿಗೂ ಗೊತ್ತು ಮಾಡೀನಿ ನೀನು ಎರ್ತಿ ಅಂತಾನಿ ಅಂತವ. ಆ ಬಡ್ಡಿ ಬಿಟ್ಟನ ಇವತ್ತವ್ರ ಬೀದಿರ್ ಕುಡಿಸ್ತೀನಿ ನೋಡ್ಕೊ ಊದಿ ನಕ ನಾಯಿಗೂ ಹೆಂಗೆ ಉಯ್ತೀನಿ ಅವಳನ್ನ ಮನೇಲಿ ಇಸ್ಕೊಂಡನ ಅವಳನ್ನ ಮಗಳನ್ನ ಓಡಿಸು ನಿನ್ನ ಮಗಳನ್ನೇ ಅವಳು ಸೇರ್ಕೊಂಡಿದ್ಲು ಕತೆ. ಅಲ್ಲ ಬಾಳಾಡೋ ಗೊತ್ಕೊಂಡವಳು ಹೆಂಗಿರ್ಬೇಕು ವೇಣು ಓದಕ್ಕೆ ಬೇರೆ ಹೋಯ್ತದ ಸ್ಕೂಲಲ್ಲಿ ಅದನ್ನೇ ಕಲ್ಸ್ಕೊಟ್ಟಾರ ಕಟ್ಟಡ ಮನೆ ಹಾಳು ಮಾಡೋ ಬುದ್ಧಿಯ ಎಲ್ಲ ಊನ್ ಬುದ್ಧಿನೇ ಕರೆ ನಿನ್ನ ಮಗಳಿಗಿರೋದು. ನಿನ್ನ ಬುದ್ಧಿ ಒಂದು ಚೂರು ಇಲ್ಲ ಪಾಪ ನೀನು ಎಷ್ಟೊಂದು ಒಳ್ಳೆಯನು ಊರಿಗೆಲ್ಲ ಒಳ್ಳೇದು ಬಯಸ್ತೀಯ ನೀನು ಹೇಳ್ತೀವಿ ನಿನ್ನ ಮಗಳಿಗೂ ಇಂಥವಿರೋ ಬುದ್ಧಿಲಿ 10% ಇಲ್ಲ. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮೊದಲು ನಿನ್ನ ಮಗಳನ್ನ ಓಡಿಸು ಅವಳೇನು ಸಾಮಾನ್ಯದೊಳೆಲ್ಲ ಕತೆ ಮನಾಳಿ ನಿನ್ನ ಮಗಳು ಬೇಕಾರ ಇಬ್ಬರು ಅವ್ರ ಮಗಳು ಸೇರ್ಕೊಂಡು ನಿನ್ನ ಮಾನ ಮರೋದಿ ಕಳೆದು ಬಿಡ್ತಾರೆ ಕರೆ ನಮ್ಮ ಹತ್ರ. ಅದು ಮಾತ್ರ ಸತ್ಯ. ಮಾನ ಮರೋದಿ ಬೀದಿ ನಿಂತ್ಕೊಂಡು ನಿನ್ನ ಮಾರಾಟ ಮಾಡ್ಬಿಡ್ತಾರೆ ನೀನು ಹಿಂಗೆ ಬಿಟ್ರೆ. ಅಲ್ಲ ಎಷ್ಟು ಧೈರ್ಯ ಇದ್ದದಕ್ಕ ನಿನಗೆ? ಅವಳು ಹೇಳ್ಬಿಟ್ಲು ನೀನು ಹೆಂಗೆ ಮಾಡಿಸ್ಬಿಟ್ಟೆ ಫೋನ ಅವ್ನು ಡಿಂಗ್ರಿಗೆ ಹೋಯ್ತೀನಿ ಡಿಂಗ್ರಿ ಕಾಲು ಮುರಿತೀನಿ ಅವನಿಗೆ. ಇವಣ್ಣ ಪಾಪ ಅವೈದ ಏನು ಮಾಡೋದು ಕಾಸುನಾಸೆ ಅವನು ಇಂಥ ಕೆಲಸಗಳನ್ನೇ ಕಾರಣ ಜಾಸ್ತಿ ಮಾಡೋದು. ಅವ್ನ ಡ್ಯೂಟಿ ಅವ್ನು ಮಾಡವನೆ ಅವ್ನಿಗೇನು ಬೈಬೇಡ. ಮೊದಲು ನೀನು ಇರ್ತೀನಿ ನಿನ್ನ ಮಗಳನ್ನ ಅದು ಹಾಕೋಗು ಬೇರೆಯವ್ರು ಯಾಕಣ ಈಗ ನಾನು ಹೇಳೋದು ನಮ್ಮ ಮನೇಲೆ ಜನಗಳು ಸರಿಯಿಲ್ಲ ಅಂದಮೇಲೆ ಕಂಡೋರು ಮಾತಾಡಿ ಅನ್ಪರೇನ ಕಂಡೋರು ಸುದ್ದಿಗೆ ಹಾಕಣ. ನಿನ್ನ ಮನೆಯಲ್ಲಿ ನೀನು ಇರ್ತೀಯ ನೀನು ಬಿಗಿಯಾಗಿರ್ಸ್ಕಣ ನೀನು ಬಿಗಿಯಾಗಿರ್ಸ್ಕೊಂಡು ನೀನು ಅದು ಬಿಟ್ಬಿಟ್ಟು ಬೇರೆ ಮಾತೆಲ್ಲ ಯಾಕಣ. ಪಾಪ ಡಿಂಗ್ರಿ ಏನು ಮಾಡೋಣ ಡಿಂಗ್ರಿ ಇದ್ದಾನೆ ಇಲ್ಲಿ ಊರಲ್ಲಿ ಅವ್ನು ಆರೆ ಊರು ಬಿಟ್ಟು 3 ದಿವಸ ಆಗದೆ ಅವ್ನು ಇನ್ನು 6 ತಿಂಗಳು ವರ್ಷ ತಕ್ಕ ತಲೆ ಹಾಕಿಲ್ಲ ಅವನು 5,000 ರೂಪಾಯಿ ಇಸ್ಕೊಂಡಿದ್ದ ಅದೇನೋ ಬೆಂಗಳೂರಲ್ಲಿ ಫ್ಯಾಕ್ಟ್ರಿ ಸೇರ್ಕೊಂಡಿದ್ದಾನಂತೆ ಅವನು. ನಾನು ಎಲ್ಲಾರು ಇರಲಿ ಅವ್ನು ಬಿಡ್ತಾನೆ ನಾನು ಮನೆಯಲ್ಲಿ ನಾನು ಅದನ್ನ ಇವತ್ತು ಅಕ್ಕವ್ರಿಗೆ ಮಕ್ಕ ತೋರ್ಸಕ್ಕಾಯ್ತಲ್ಲ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಮದುವೆನೇ ಆಗ್ಬೇಕಾಗಿತ್ತು. ಹೆಂಗೆ ಎಷ್ಟು ಬೇಜಾರಾಕಿಲ್ಲ ಹಾಂ ಮನೆ ಹಾಳು ಮುಂಡೆ ವಾತಾಗೆ ನಿನಗೂ ಮಾನ ಮರೋದಿಲ್ಲ ಕತ್ತಾಕು ಜನಗಳ ಕೈಲ ತೂತು ಅಂತ ಉಗಿಸ್ಕೊಂಡ್ರುವೆ ಏನಕ್ಕ ನೀನು ವಯಸ್ಸುಗಾರ ಮರೋದಿ ಬೇಡ್ಬೇಕಾ? ಅಲ್ಲ ಈ ಬುದ್ಧಿ ಕಲ್ತಿದ್ಯಲ್ಲ ನೀನು. ಓ ಏನು ತಮಾಸೆ ಬಿಸಿ ಅನ್ಕೊಬಿಟ್ಟ ಈಗ ನಿಮ್ಮ ಮಕ್ಳಿಗೆ ಈ ಥರ ಯಾರೇ ಮಾಡಿರ್ ಗೊತ್ತಾಯ್ತದ ನಿಮಗೆ. ಅಲ್ಲ ಯಾವ ಹಳ್ಳಿ ಹೇಳ್ಬಿಟ್ಲಂತೆ ಇವ್ಳು ಕೇಳ್ಬಿಟ್ಲಂತೆ ನೀನು ಸುಮಾರಾಗಿದ್ದೆ ಬಿಡು. ಅಯ್ಯೋ ಉಗಿಯಪ್ಪ ನೀನು ಎಷ್ಟು ಉಗಿಸ್ಕೋಬೇಕು ತಪ್ಪು ಮಾಡಿವಿ ಅಲ್ವಾ? ಹೇಳಿದ್ಲಲ್ಲಪ್ಪ ನೀನು ಎಡ್ತಿ ಬುದ್ವಂತೆ ಹೇಳಿದ್ಲಲ್ಲ ಅವು ಹೆಂಗಾರು ಮಾಡಿ ಮದುವೆ ಕಿತ್ತಾಕು ಅಷ್ಟೇ ಅಲ್ಲ. 5,000 ಜೊತೆಗೆ ನಿನಗೂ ಒಂದು 2,000 ಕೊಡ್ತೀನಿ ಅಂದ್ಲು 5,000ನೇ ಕೊಡ್ತಾಯಿಲ್ಲ. ಈಗ ನನ್ನ ಕೈಯಾರ ನಾನು ಸಾಲ ಮಾಡಿ ಕೊಡ್ತೀನಿ ಅಲ್ಲ ಒಬ್ಬರ್ತಾವೆ ಅಪ್ಪಂತ ತೆಗಿಸಿ ಅವ್ರ ಋಣ ತೀರ್ಸ್ಬಿಡ್ತಾನ ಹೇಳಿ ನೀನು. ಹಿಂಗಾದ್ರೆ ಹಿಂಗೆ ಮಾಡಿದ್ರೆ ಯಾವಾರ ಚೆನ್ನಾಗಿ ನಡೆದವ ಹೇಳು.
ಅಯ್ಯೋ ನೀನ್ ಯಾವಾರ ಬೆಂಕಿ ಕಂದರು ಹೋಗಮ್ಮ ನಿನ್ನಂಗೆ ಬುದ್ಗಿದ್ದಿ ಕಲ್ತು ಬಿಟ್ಟಾರು. ಆ ಡಿಂಗ್ರಿ ಎಲ್ಲ ಕಡಿದ್ರು, ಆ ಡಿಂಗ್ರಿನೂ ಬಿಡಕ್ಕಿಲ್ಲ, ಅವಳನ್ನು ಬಿಡಕ್ಕಿಲ್ಲ, ನನ್ನ ನೆಡ್ತಿನೂ ಬಿಡಕ್ಕಿಲ್ಲ, ನನ್ನ ಮಗಳನ್ನೂ ಬಿಡಕ್ಕಿಲ್ಲ. ಎಲ್ರೂ ಸರಿಯಾದ ಕೆಲಸನೇ ಮಾಡತ್. ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಬಿಟ್ಟ. ನಿನ್ನೂ ಸುಮ್ಮನೆ ಬಿಡಕ್ಕಿಲ್ಲ, ನೋಡ್ಕೊ. ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ನವ್ರಿಗೆ. ಇಂತೆ ಮನೆ ಹಾಳ್ಬುದ್ದಿ ಊರಲ್ಲಿ ಎಷ್ಟು ಜನಕ್ಕೆ ಮಾಡಿದ್ದೀನಿ ನೀನು? ಆ ಎಷ್ಟು ಮನೆಗಳು ಹಾಳು ಮಾಡಿದೀಯಮ್ಮ ನೀನು ಈ ಬುದ್ಧಿ ಕಲ್ತಿರೋಳು. ಅಯ್ಯೋ ರಂಗಣ ನಿಂದ ಅಮ್ಮ ನಿನ್ ಕಾಲು ಕಟ್ಕತೀನಿ ಕಣ. ನಾನು ಸಂಸ್ಬಿಡು ನಮ್ಮ ಹೊಟ್ಟೆನ್ ಗೊತ್ತ ನನ್ನ ಕತ್ರ ಸಾಕ್ಬಿಡ್ತಾನೆ ಕಣ. ಅಯ್ಯೋ ನಾನು ಬುಟ್ಟನ ಅವನು. ನಿಂದ ಅಮ್ಮ ನಿನ್ ಕಾಲ್ಗಾರ ಬೀಳ್ತೀನಿ, ನಿನ್ ಕೈ ಮುಗಿತೀನಿ. ನಿಂದ ಅಮ್ಮಯ್ಯ ಅಂತೀನಿ ಕಣ, ನಿಂದ ಅಮ್ಮಯ್ಯ ಅಂತೀನಿ. ನಮ್ಮ ಹೊಟ್ಟೆರ್ ಗೊತ್ತಾರ ಬುಟ್ಟನ ಹೇಳ್ಬೇಡಕಂದ್ರಾಗ ಅಣ್ಣ, ಹೇಳ್ಬೇಡಕನ್ಸಿದಣ, ಹೇಳ್ಬೇಡ. ಹೇಳು ಮೇಕೆ ಬುಡ್ಕಾಲ ಬಿಡಮ್ಮ, ಹೇಳಕ್ಕಿಲ್ಲ ಬಿಡಮ್ಮ. ನೋಡಮ್ಮ ಇದೇ ಕೊನೆ. ಏನಾರಯ್ಯ ನೀನು ಇನ್ನೊಂದ್ಸತಿ ಏನಾರಯ್ಯ ನೀನು ಏನು ಯಾವ್ದಾರು ಸುದ್ದಿ ಯಾರ ಸುದ್ದಿಗಾರ ಹೋಗೋದ್ ಕಂಡ್ರು ಮಾತ್ರವ ನೀನ್ ಸುಮ್ನೆ ಬಿಡಕ್ಕಿಲ್ಲ. ನಾನು ಮಾತ್ರ ಹೇಳ್ತಾನೆ ಕೇಳ್ಕೊ ಸಾರು. ಹಲೋ ಏನಮ್ಮ? ಡಿಂಗ್ರಿ ಮತ್ತೆ ಸಿದ್ದಣ್ಣನ್ಗೆ ನೀನು ಚಾಡಿ ಹೇಳಿರೋ ವಿಷಯ ಗೊತ್ತಾಗ್ಬಿಟ್ಟದೆ ಕಲೋ. ಅಕ್ಕಿ ಹುಡಿಕೊಂಡು ಮನೆ ತಗ ಬತ್ತವನೆ. ಮೊದ್ಲು ಎತ್ತಗಾರ ಹೊಂಟೋಗಪ್ಪ. ಒಂದು 6 ತಿಂಗಳು ವರ್ಷ ಊರಿಗೆ ಬರ್ಬೇಡ, ಎತ್ತಗಾರ ಹೊಂಟೋಗ್ಬಿಡು ಸರಿಯಾ? ನಾನೇ ಮೆಜೆಸ್ಟಿಕ್ ಅಲ್ಲಿ ಇವ್ನಿಂಗ್ ಅಂದ್ಬಿಡು, ಬೆಂಗಳೂರಲ್ಲಿ ಇವ್ನಿಂಗ್. ಅದೇಂಗ್ ಗೊತ್ತಾಯ್ತು? ಅದೇ ನೀನು ಬೈಕೊಂಡು ಹೋಯ್ತಿತ್ತಿಲ್ವಾ, ಅದ್ ನೋಡ್ಬಿಟ್ಟೆ ಎಸ್ಕೇಪ್ ಅದೆ ನಾನು. ಅಲ್ಲಕಲ್ಲ ನಾನು ಇನ್ನು ಊರಿಂದವ ಮನೆಗೆ ಬರಕ್ಕಾಗಿಲ್ಲ. ನೀನ್ ಆಲೆ ಬೆಂಗಳೂರು ಹೊಂಟೋದ? ಹಾ ಕತ್ಬಿಡು, ನಿನ್ ಗೊತ್ತಾಗಿಕ್ಕಿಲ್ಲ ಕತೆ. ಏರೋಪ್ಲೇನ್ ಹಾರಾಡ್ತಿತ್ತು, ಕರ್ದೆ ನಿನ್ಸ್ತು, ಹತ್ಬಿಟ್ಟೆ ಕತೆ. ಏನ್ ಹೇಳ್ತಿದ್ದಿಲ್ಲ ನೀನು? ಅಲ್ಲ ಸುಮ್ನೆ ಏರೋಪ್ಲೇನ್ ಕರೆದ್ಬಿಟ್ರೆ ನಿಲ್ಸ್ಬಿಟ್ಟಾರ. ನೀನು ಚೆನ್ನಾಗಿ ಆಡ್ತಿದ್ದಿಕ್ಕಲ್ಲ ಡಿಂಗ್ರಿ. ಈಗ ಯಾಕೆ ನಾನು ಸಿದ್ದಣ್ಣನ ಕೈ ಸಿಗಕ್ಕಿಲ್ಲ, ನೀನ್ ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಮಗ ಏನಾರು ಮಾಡ್ಕೋ. ಇನ್ನು ಅವ್ನ ಮದುವೆ ಆಗಿ ಅವ್ನ ಮಗ ಆಗಂಟ ಇತ್ತ ತಲೆ ಹಾಕ್ಬೇಡ. ನಿಜಕ್ಕೂ ಸಿದ್ದಣ್ಣ ಪಾಪ ಮಾಡ್ಕೊಂಡು ಹೋಗಿದ್ ನೋಡಿದ್ರೆ ನನಗೆ ಎದುರ್ಕೊಂಡ್ಬಿಡ್ತು. ನಾನು ಕಾಲಕ್ಕೆ ಬಿದ್ದು ಹಂಗ ಸಮಾಪಣೆ ಕೇಳ್ಕೊಂಡು ಬಚಾವಾಗಿವ್ನಿ. ಇನ್ನು ಅವ್ನ ಎಡ್ತಿಗೂ ಮಗಳಿಗೂ ಕಾದದೆ. ಏನಾರು ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ. ನೀರು ಮಾತ್ರ ಸಿಗ್ಬೇಡಕ್ಕಲ್ಲ ಮಗ. ಅದೇ ಯಾಕೆ ಪಾಪ ನಮ್ಗೆ ಸಹಾಯ ಮಾಡಕ್ ಬಂದು ನೀನು ಸಿಗಾಕೊಳ್ಳೋದು ಬೇಡ. ಸರಿ ನೀನು ಸೇಫ್ಟಿ ಆಗಮ್ಮ, ನನ್ನ ಬಗ್ಗೆ ತಲೆಗೆಡ್ಸ್ಕೊಬೇಡ. ಇನ್ನು 2-3 ವರ್ಷ ನಾನು ತಾತಾಗ ಬರೋಕೆ ಕತೆ. ನೀನೇನು ಟೆನ್ಷನ್ ತಗೋಬೇಡ, ಬುಟ್ಟಾಕು. ಸರಿ ಕಲ ಮಗ, ಆಯ್ತು. ಹುಷಾರಾಗಿ ಹೋಗು ಆಯ್ತು. ಒಂದ್ 2,000 ರೂಪಾಯಿ ಕಾಸಿಸ್ಕೊಡು. 7 ಬಾಯಲ್ಲಿ ತಕ್ಕ 500 ರೂಪಾಯಿ ದುಡ್ಡು ಕೊಟ್ಟನೇಲಕ್ಕಲ್ಲ. ಆ ವಿಷಯ ಇದಕ್ಕೆ ಜಗಳ ಹತ್ಕೊಂಡು ನಾನೇ ಬಂದೆ. ಒಣಂಗೆ ಹೇಳಿದ್ದು ಸಿದ್ದಣ್ಣನ್ಗೆ, ನೀನು ಎಡ್ತಿ ಕೆಲಸ ಮಾಡಿದ್ಲು ಅಂತ ಕಾಪ್ತಲ್ಲಿ ಹೇಳ್ಬಿಟ್ಟೆ. ನೀನೇ ತಗ್ಲಾಕ್ಬಿಟ್ಟು ಈಗ ನನಗೆ ಫೋನ್ ಮಾಡಿ ಗೆತ್ತಿರ್ಗವ ನೀನು ಸರಿ ಅದವಳು ನೀನು. ಅಯ್ಯೋ ಏನ್ ಮಾಡಿಯಪ್ಪ, ನನ್ನ ಬಾಯಿ ಸುಮ್ಮನೆ ಇರಕ್ಕಿಲ್ಲ, ಪಾಪತ್ ಬಿಡ್ತೋಳ ಮೇಲೆ ಅದಕ್ಕೆ ಮಾಡಿದೆ. ಹುಷಾರು ಕಲ, ಯಾಕೈಗೂ ಸಿಗ್ಬೇಡ. ಹುಷಾರಾಗಿ ತಪ್ಪಿಸ್ಕೊಂಡು ಹೋಗಪ್ಪ. ಅದು ಯಾಕಬೇಕು ಗಾಚಾರ ಮೇಲೆ. ಸರಿ ಕಲ ಮಗ, ಆಯ್ತು. ಆಮೇಲೆ ಫೋನ್ ಮಾಡಬೇಡ ಇನ್ನು ನನಗೆ. ಫೋನ ಸ್ವಿಚ್ ಆಫ್ ಮಾಡ್ಕೊಬಿಡು, ಗೊತ್ತಾದ್ರೆ ಇನ್ನು ಬಿಟ್ಟಾರ. ಸರಿ ಕಣಪ್ಪ, ಆಯ್ತು. ಸರಿ ಬಿಡು, ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.